పితా పుత్ర పవిత్రాత్మ నామమున ఆమేన్. మా ప్రేమ గల పరలోక తండ్రి, మీకు వందనాలు, స్తుతులు, స్తోత్రాలు తెలుపుకుంటున్నాం ప్రభా. మరి సాయంకాల సమయంలో ప్రభా ఈ జూమ్ మీటింగ్ ద్వారా ప్రభా మరి ఫ్యామిలీ సెయింట్ పీటర్ చర్చి ప్రతిరోజు ప్రభా ఈ విధంగా సహవాసంలో పాల్గొనడానికి ఇచ్చిన మంచి సమయాన్ని బట్టి మనం అదేవిధంగా ప్రతి శుక్రవారం ప్రభా మరి బైబిల్ కమిషన్ నుంచి ప్రభా మరి నాథన్ బ్రదర్, అనితా డిసోజ మేడం వచ్చి మాకు మేము చదివినటువంటి బైబిల్ని మాకు క్లుప్తంగా క్షుణ్ణంగా వివరించి ఆత్మీయ లోతులను తెలపడానికి ఇచ్చిన మంచి సమయం ప్రభు. మరి ఇంకా మా ప్రియులు కొంతమంది రావాల్సి ఉన్నారు, వారందరినీ కూడా జాయిన్ అవడానికి కావాల్సిన సాయం చేయమని ప్రార్థన చేస్తాం ప్రభా. ఇలాంటి మంచి వాతావరణాన్ని, మంచి ప్లాట్ఫామ్ మాకు దయచేసిన బట్టి వందనాలు. బైబిల్లో ప్రభు మరి చదివిన వాక్య భాగాలని, లోతైన విశేషాలు తెలుసుకొని మా ఆత్మీయ జీవితంలో బలపడడానికి ఇస్తున్న మంచి తరుణాన్ని బట్టి మీ వందనాలు, స్తుతులు, స్తోత్రాలు తెలుపుతున్నాం. కొద్ది మాటలు ప్రభు మరి యేసయ్య శ్రేష్టమైన నామంలో అడిగి వేడుకొని ప్రార్థన చేయుచున్నాం తండ్రి, ఆమేన్. We'll start from Psalm 51 chapter. ಸೊ ಇದರಲ್ಲಿ 51ನೇ ಕೀರ್ತನೆಗಳಿಂದ ಪಶ್ಚಾತ್ತಾಪ ಮತ್ತು ದೇವರ ಹಂಬಲ ಮತ್ತು ದುಷ್ಟದ ರಕ್ಷಣೆ, ದೇವರ ನ್ಯಾಯ ಮುಂತಾದವು ಬರುತ್ತದೆ. ಇಲ್ಲಿ ಕೀರ್ತನೆ 51 ಪಶ್ಚಾತ್ತಾಪದ ಕಣ್ಣೀರು, ದ ಪ್ರೇಯರ್ ಆಫ್ ರಿಪೆಂಟೆನ್ಸ್. ಇಲ್ಲಿ ಬತ್ಷೆಬಾಯ ಘಟನೆಯ ನಂತರ ದಾವೀದನು ತನ್ನ ಪಾಪವನ್ನ ಒಪ್ಪಿಕೊಂಡು ದೇವರ ಕರುಣೆಯನ್ನ ಬೇಡುತ್ತಾನೆ. ಅವನು ಹೊರಗಿನ ಶುದ್ಧತೆಯಲ್ಲಿ ಒಳಗಿನ ಶುದ್ಧ ಹೃದಯವನ್ನ ಕೇಳುತ್ತಾನೆ. ಆಫ್ಟರ್ ಹಿಸ್ ಸಿನ್, Psalm 51, with Bathsheba, David confesses his sin and asks God for mercy. He seeks a clean heart, not just outward religion. ಇಲ್ಲಿ ದಾವೀದನು ತನ್ನ ತಪ್ಪನ್ನ ಮರೆಮಾಡಲು ಪ್ರಯತ್ನಿಸಿದಾಗ ಆತ್ಮದಲ್ಲಿ ಭಾರ ಉಂಟಾಯಿತು. ಆದರೆ ಪಶ್ಚಾತ್ತಾಪದಿಂದ ದೇವರ ಕಡೆ ತಿರುಗಿದಾಗ ಕ್ಷಮೆ ಕಂಡನು. David found restoration when he stopped hiding and turned back to God. Therefore, ಇದು ಅತ್ಯಂತ ಪ್ರಸಿದ್ಧ ಪಶ್ಚಾತ್ತಾಪದ ಕೀರ್ತನೆ ಅಂತ ಹೇಳಲ್ಪಟ್ಟಿದೆ. One of the most famous repentance prayers we read in Psalm 51. ದೇವರು ಒಡೆದ ಹೃದಯವನ್ನ ತಿರಸ್ಕರಿಸುವುದಿಲ್ಲ. God restores a truly repentant heart. 52ನೇ ಕೀರ್ತನೆ ಸುಳ್ಳಿನ ವಿರುದ್ಧ ದೇವರ ಸತ್ಯ, ಗಾಡ್ಸ್ ಜಡ್ಜ್ಮೆಂಟ್ ಆನ್ ಈವಿಲ್. ಇಲ್ಲಿ ತೋವೇಗ್ ಎಂಬ ದುಷ್ಟನ ಕಥೆಯ ಹಿನ್ನೆಲೆಯಲ್ಲಿದೆ. ಮಾನವನ ಸುಳ್ಳಿಗಿಂತ ದೇವರ ಕರುಣೆ ಶಾಶ್ವತ. The song contrasts human pride with God's lasting goodness. 1 ಸಾಮುವೇಲ 22ರ ಘಟನೆಯೊಂದಿಗೆ ಈ ಕೀರ್ತನೆ ಸಂಬಂಧಿಸಿದೆ. ಕನೆಕ್ಟೆಡ್ ಟು ಡೋಎಕ್ಸ್ ಬಿಟ್ರೇಯಲ್. ಸುಳ್ಳಿನ ಮೇಲೆ ಕಟ್ಟಿದ ಜೀವನ ಉಳಿಯುವುದಿಲ್ಲ. ಲೈಫ್ ಬಿಲ್ಟ್ ಆನ್ ಲೈಸ್ ವಿಲ್ ನಾಟ್ ಲಾಸ್ಟ್. 53ನೇ ಕೀರ್ತನೆ ದೇವರಿಲ್ಲ ಎಂದು ಹೇಳುವ ಮೂರ್ಖ. ದ ಫೂಲ್ ಸೇಸ್ ದೇರ್ ಇಸ್ ನೋ ಗಾಡ್. ಸೊ ಇಲ್ಲಿ ದೇವರನ್ನ ನಿರಾಕರಿಸುವ ಮಾನವನ ಸ್ಥಿತಿಯನ್ನ ತೋರಿಸುತ್ತದೆ. ದ ಸಾಮ್ ಶೋಸ್ humanity's need for God. Therefore, Psalm 14 ಕೀರ್ತನೆಯಲ್ಲಿ ಕೈ ಹೋಳುತ್ತದೆ. Similar to Psalm 14 and Psalm 53 Psalm are almost the same. ದೇವರಿಲ್ಲದ ಹೃದಯ ದಾರಿ ತಪ್ಪುತ್ತದೆ. It says, without God, the heart loses direction. 54ನೇ ಕೀರ್ತನೆ ದೇವರೇ ನನ್ನ ಸಹಾಯಕ, God is my helper. Psalm 54. ಶತ್ರುಗಳಿಂದ ಸುತ್ತುವರಿದಾಗ ದಾವೀದನು ದೇವರ ಸಹಾಯವನ್ನ ನಂಬುತ್ತಾನೆ. David trusts God when enemies attack. ಜಿಫ್ರೇರು ದಾವೀದನ ಸ್ಥಳವನ್ನ ತಿಳಿಸಿದ ಸಂದರ್ಭ ಇಲ್ಲಿ ಓದ್ತೇವೆ. This is connected to David hiding from Saul. ನಿಜವಾದ ಸಹಾಯ ದೇವರಿಂದ ಬರುತ್ತದೆ ಅಂತ ಇಲ್ಲಿ ನಾವು ಓದ್ತೇವೆ. True help comes from God. ನೆಕ್ಸ್ಟ್ ಭಾರವನ್ನ ದೇವರಿಗೆ ಕೊಡು. 55ನೇ ಕೀರ್ತನೆ Psalm 51, cast your burden on God.
ಸ್ನೇಹಿತನ ದ್ರೋಹದಿಂದ ನೋವು ಅನುಭವಿಸಿದ ದಾವೀದನು ದೇವರಲ್ಲಿ ಆಶ್ರಯನ ಪಡೆಯುತ್ತಾನೆ. ಡೇವಿಡ್ ಬ್ರಿಂಗ್ಸ್ ದ ಪೇನ್ ಆಫ್ ಬಿಟ್ರೇಯಲ್ ಟು ಗಾಡ್. ನಿನ್ನ ಭಾರವನ್ನ ಕರ್ತನ ಮೇಲೆ ಹಾಕು ಎಂಬ ಪ್ರಸಿದ್ಧ ವಾಕ್ಯ ಈ ಕೀರ್ತನೆಯಲ್ಲಿ ನಾವು ಓದ್ತೇವೆ. This psalm contains the famous call to cast burdens on God. ನೋವನ್ನ ಒಬ್ಬನೇ ಹೊತ್ತಿಕೊಳ್ಳಬೇಡಿ. Give your burdens to God. ಕೀರ್ತನೆ 56 ಭಯದಲ್ಲಿನ ನಂಬಿಕೆ. Trust when you're afraid. Psalm 56. ದಾವೀದನು ಗಾತ್ನಲ್ಲಿ ಸಿಕ್ಕಿಬಿದ್ದಾಗ ದೇವರನ್ನ ನಂಬುತ್ತಾನೆ. David trusts God while he was captured among the enemies. ನಾನು ಭಯಪಟ್ಟಾಗ ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ ಅಂತ ದಾವೀದನು ಹೇಳ್ತಾನೆ. ಫೇಮಸ್ ವರ್ಸ್ ವಿ ರೀಡ್ ಅಬೌಟ್ ಓವರ್ಕಮಿಂಗ್ ಫಿಯರ್. ಸೊ ಭಯ ಬಂದಾಗ ನಂಬಿಕೆಯನ್ನ ಆರಿಸು ಅಂತ ಈ ಕೀರ್ತನೆ ನಮ್ಗೆ ಹೇಳುತ್ತೆ. ಚೂಸ್ ಫೇತ್ ಓವರ್ ಫಿಯರ್. 57ನೇ ಕೀರ್ತನೆ ಗುಹೆಯಲ್ಲಿನ ಪ್ರಾರ್ಥನೆ. Psalm 57 ಅಂಡರ್ ಗಾಡ್ಸ್ ವಿಂಗ್ಸ್. ದಾವೀದನು ಗುಹೆಯಲ್ಲಿ ಅಡಗಿದ್ದರೂ ದೇವರ ನೆರಳಿನಲ್ಲಿ ಸುರಕ್ಷಿತನಾಗಿದ್ದನು. David hides in a cave but finds refuge under God's wings. ಸೌಲನಿಂದ ತಪ್ಪಿಸಿಕೊಳ್ಳುವ ಸಮಯ ಈ ಕೀರ್ತನೆಯಲ್ಲಿ ನಾವು ಓದ್ತೀವಿ. This psalm was written during David's wilderness years while he was running and saving himself and hiding in the wilderness. This psalm was written. ಸ್ಥಳ ಕಷ್ಟವಾಗಿದ್ದರೂ ದೇವರ ಸಾನ್ನಿಧ್ಯ ಸುರಕ್ಷಿತ ಅಂತ ಈ ಕೀರ್ತನೆಯಿಂದ ನಮಗೆ ಅರ್ಥ ಆಗುತ್ತೆ. ಗಾಡ್ಸ್ ಪ್ರೆಸೆನ್ಸ್ ಇಸ್ ಸೇಫ್ಟಿ ಎನಿವೇರ್. 58ನೇ ಕೀರ್ತನೆ ದೇವರ ನ್ಯಾಯ. ಗಾಡ್ ಜಡ್ಜಸ್ ಈವಿಲ್. Psalm 58. ಅನ್ಯಾಯ ಮಾಡುವ ನಾಯಕರ ವಿರುದ್ಧ ದೇವರ ನ್ಯಾಯಕ್ಕಾಗಿ ಪ್ರಾರ್ಥನೆಯಲ್ಲಿ ಓದ್ತೀವಿ. ಎ ಪ್ರೇಯರ್ ಆಸ್ಕಿಂಗ್ ಗಾಡ್ ಟು ಡೀಲ್ ವಿತ್ ಇನ್ಜಸ್ಟಿಸ್. This is called imprecatory psalm. Justice against evil. ಅಂತಿಮ ನ್ಯಾಯ ದೇವರ ಕೈಯಲ್ಲಿದೆ. Final justice belongs to God. ನಮ್ಮ ಬಾಳಲ್ಲೂ ಕೂಡ when we face the situation of injustice, read this psalm and speak to God and it will become a prayer. 59ನೇ ಕೀರ್ತನೆ ಶತ್ರುಗಳಿಂದ ರಕ್ಷಣೆ. Psalm 59. Deliver me from my enemies, Lord. ಸೌಲನು ದಾವೀದನ್ನ ಕೊಲ್ಲಲು ಕಳುಹಿಸಿದಾಗ ದೇವರನ್ನ ಕರೆಯುತ್ತಾನೆ. ಡೇವಿಡ್ prays when Saul's men surround his work. Book of 1 Samuel chapter 19 ಹಿಲ್ಲಲ್ಲಿ. This is the background from Book of 1 Samuel chapter 19 connected to Saul's persecution. ದೇವರು ಕಾವಲುಗಾರನಂತೆ ನೋಡಿಕೊಳ್ಳುತ್ತಾನೆ ಅಂತ. God watches over his people. 60ನೇ ಕೀರ್ತನೆ ಯುದ್ಧದ ನಂತರ ಪ್ರಾರ್ಥನೆ. Psalm 60. God gives victory. ಸೋಲಿನ ನಂತರವು ದೇವರಲ್ಲಿ ಜಯವನ್ನ ಹುಡುಕುತ್ತದೆ. This is a prayer psalm after defeat, seeking God's victory. ಸೋಲು ಅಂತ್ಯವಲ್ಲ, ದೇವರಲ್ಲಿ ಪುನಃ ಎದ್ದು ನಿಲ್ಲಬಹುದು ಅಂತ ಈ ಕೀರ್ತನೆ ಹೇಳುತ್ತೆ. Failure is not the end with God. ಕೀರ್ತನೆ 61. ಬಂಡೆಯ ಮೇಲೆ ನಿಲ್ಲಿಸು. ಲೀಡ್ ಮೀ ಟು ದ ರಾಕ್. Psalm 61. ದಾವೀದನು ದೂರದಲ್ಲಿದ್ದರೂ ದೇವರನ್ನ ಆಶ್ರಯಿಸುತ್ತಾನೆ. ಡೇವಿಡ್ ಸೀಕ್ಸ್ ಗಾಡ್ ಆಸ್ ಹಿಸ್ ಸ್ಟ್ರಾಂಗ್ ಟವರ್. ನನಗಿಂತ ಎತ್ತರವಾದ ಬಂಡೆಗೆ ನನ್ನನ್ನ ನಡೆಸು ಅಂತ ದಾವೀದನು ಬರೆದಿರ್ತಾನೆ. ಪ್ರೇಯರ್ ಫಾರ್ ಹೈಯರ್ ಸೆಕ್ಯೂರಿಟಿ. ದೇವರು ನಮ್ಮ ಸುರಕ್ಷಿತ ಸ್ಥಳ. ಗಾಡ್ ಇಸ್ ಆರ್ ಸೆಕ್ಯೂರ್ ಫೌಂಡೇಶನ್. ಕೀರ್ತನೆ 62. ದೇವರಲ್ಲಿ ವಿಶ್ರಾಂತಿ. Psalm 62. My soul waits for God. ನಿಜವಾದ ಶಾಂತಿ ದೇವರಿಂದ ಮಾತ್ರ ಬರುತ್ತದೆ. True peace comes only from God. ನನ್ನ ಆತ್ಮ ದೇವರಲ್ಲಿ ಮೌನವಾಗಿರಲಿ ಅಂತ ದಾವೀದನು ಬರೆದಿದ್ದಾನೆ. A psalm of quiet trust. We read here. ದೇವರ ಮೇಲೆ ಕಾಯುವುದು ದುರ್ಬಲತೆ ಅಲ್ಲ. Waiting on God is strength. It doesn't go waste. You get strength. You gain strength from God. ಕೀರ್ತನೆ 63. ದೇವರಿಗಾಗಿ ಹಂಬಲ. Psalm 63. Thirst for God. ಅರಣ್ಯದಲ್ಲಿದ್ದ ದಾವೀದನು ದೇವರ ಸಾನ್ನಿಧ್ಯವನ್ನ ನೀರಿಗಿಂತ ಹೆಚ್ಚು ಬಯಸುತ್ತಾನೆ. David longs for God in the wilderness. This psalm was written during desert experiences. ದೇವರಿಲ್ಲದೆ ಆತ್ಮ
ಒಣಗುತ್ತದೆ ಅಂತ ದಾವೀದನು ಬರೆದಿದ್ದಾನೆ. ದ ಸೋಲ್ ನೀಡ್ಸ್ ಗಾಡ್, ವಿತೌಟ್ ಗಾಡ್ ಯು ಕೆನಾಟ್ ಸರ್ವೈವ್. ಕೀರ್ತನೆ 64, ದೇವರ ರಕ್ಷಣೆ, ಪ್ರೊಟೆಕ್ಷನ್ ಫ್ರಮ್ ಸೀಕ್ರೆಟ್ ಲ್ಯಾಂಡ್ಸ್. ಗುಪ್ತವಾಗಿ ಹಾನಿ ಮಾಡುವುದರಿಂದ ದೇವರು ಕಾಪಾಡುತ್ತಾರೆ. ಗಾಡ್ ಪ್ರೊಟೆಕ್ಟ್ಸ್ ಫ್ರಮ್ ಹಿಡನ್ ಅಟ್ಯಾಕ್ಸ್. ದೇವರು ಕಾಣದ ಯುದ್ಧಗಳನ್ನ ನೋಡುತ್ತಾರೆ ಅಂತ ಈ ಕೀರ್ತನೆಯಲ್ಲಿ ನಾವು ಓದ್ತೇವೆ. ಗಾಡ್ ಸೀಸ್ ಬ್ಯಾಟಲ್ಸ್ ವಿ ಕೆನಾಟ್ ಸಿ. ಕೀರ್ತನೆ 65, ದೇವರ ಆಶೀರ್ವಾದ. Psalm 65, ಗಾಡ್ಸ್ ಗುಡ್ನೆಸ್. ಸೃಷ್ಟಿ, ಮಳೆ, ಬೆಳೆ ಎಲ್ಲವೂ ದೇವರ ದಾನ. ಗಾಡ್ ಬ್ಲೆಸಸ್ ಕ್ರಿಯೇಷನ್ and he provides. Harvest Thanksgiving Psalm. This is called Thanksgiving Psalm. ದೇವರಿಗೆ ಕೃತಜ್ಞತೆ ಹೇಳೋದು, ದೇವರು ಕೊಟ್ಟಿದ್ದಕ್ಕೆಲ್ಲ ವಿಷಯಗಳಿಗೂ, ಪ್ರತಿ ಆಶೀರ್ವಾದಕ್ಕೂ ದೇವರಿಗೆ ಧನ್ಯವಾದ ಹೇಳಿ ಅಂತ. Every blessing deserves gratitude. Psalm 66, remember God's work. ದೇವರ ಅದ್ಭುತ ಕಾರ್ಯಗಳು. ಇಸ್ರೇಲಿನ ಇತಿಹಾಸದಲ್ಲಿ ದೇವರ ರಕ್ಷಣೆಯನ್ನ ನೆನಪಿಸುತ್ತದೆ. ರಿಮೆಂಬರ್ ಗಾಡ್ಸ್ ಮೈಟಿ ಆಕ್ಟ್ಸ್. ಹಿಂದಿನ ದೇವರ ಕಾರ್ಯಗಳು ಭವಿಷ್ಯದ ನಂಬಿಕೆಯನ್ನ ಹೆಚ್ಚಿಸುತ್ತವೆ. ರಿಮೆಂಬರಿಂಗ್ ಗಾಡ್ಸ್ ಫೇತ್ಫುಲ್ನೆಸ್ ಬಿಲ್ಡ್ಸ್ ಫೇತ್. 67ನೇ ಕೀರ್ತನೆ, ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ. Psalm 67, ಬ್ಲೆಸ್ ದ ನೇಷನ್ಸ್. ದೇವರ ಆಶೀರ್ವಾದ ಎಲ್ಲಾ ಜನರಿಗೂ ತಲುಪಬೇಕು. God's blessing is meant for all nations. ಹಾಗಾಗಿ ದೇವರ ಪ್ರೀತಿ ಎಲ್ಲರಿಗೂ ಅಂತ ಈ ಕೀರ್ತನೆ ಹೇಳುತ್ತೆ. God's love reaches everyone. ಕೀರ್ತನೆ 68, ಜಯಶಾಲಿ ದೇವರು. God's victory. Psalm 68, ದೇವರು ತನ್ನ ಜನರನ್ನ ಮುನ್ನಡೆಸುತ್ತಾರೆ. God leads his people to victory. ಇದು ಇಸ್ರೇಲಿನ ವಿಜಯ ಕೀರ್ತನೆ ಆಗಿದೆ. A victory procession psalm. ದೇವರೊಂದಿಗೆ ನಡೆಯುವವನ ಜಯದ ದಾರಿಯಲ್ಲಿ ನಡೆಯುತ್ತಾನೆ. God leads his people forward. ನೆಕ್ಸ್ಟ್, ದುಃಖದಲ್ಲಿನ ಕೂಗು. Psalm 69, suffering servant. ತೀವ್ರ ನೋವಿನ ಮಧ್ಯೆ ದೇವರ ಸಹಾಯ ಬೇಡುವ ಕೀರ್ತನೆ. A cry from deep suffering. New Testament connects it with Jesus. ನೋವಿನಲ್ಲಿಯೂ ದೇವರನ್ನ ಬಿಡಬೇಡ ಅಂತ. Do not abandon God even in suffering. 70ನೇ ಕೀರ್ತನೆ, ತಕ್ಷಣದ ಸಹಾಯ. Psalm 70, hurry to help me. ತಕ್ಷಣದ ರಕ್ಷಣೆಗೆ ದಾವೀದನ ಪ್ರಾರ್ಥನೆ ಓದ್ತೇವೆ. ಶಾರ್ಟ್ ಅರ್ಜೆಂಟ್ ಪ್ರೇಯರ್ ಫಾರ್ ಹೆಲ್ಪ್. ತುರ್ತು ಸಮಯದಲ್ಲೂ ದೇವರನ್ನ ಕರೆಯಬಹುದು. ಈ ಕೀರ್ತನೆ ಓದಬಹುದು ತುರ್ತು ಸಮಯದಲ್ಲಿ. ಗಾಡ್ ಹಿಯರ್ಸ್ ಅರ್ಜೆಂಟ್ ಪ್ರೇಯರ್ಸ್. ಕೀರ್ತನೆ 71, ವೃದ್ಧಾಪ್ಯದ ನಂಬಿಕೆ. ಲೈಫ್ ಲಾಂಗ್ ಟ್ರಸ್ಟ್. ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ದೇವರ ನಂಬಿಕಸ್ತಿಕೆಯನ್ನ ನೆನಪಿಸುತ್ತದೆ. ಟ್ರಸ್ಟಿಂಗ್ ಗಾಡ್ ಥ್ರೂ ಆಲ್ ಸ್ಟೇಜಸ್ ಆಫ್ ಲೈಫ್, ವೆದರ್ ಯುವರ್ ಚೈಲ್ಡ್, ಅಡಲ್ಟ್, ಓಲ್ಡ್, ಎಲ್ಡರ್ಲಿ, ವೆರಿ ಓಲ್ಡ್. ಟ್ರಸ್ಟಿಂಗ್ ಗಾಡ್ ಇನ್ ಆಲ್ ಸ್ಟೇಜಸ್ ಆಫ್ ಅವರ್ ಲೈಫ್. ದೇವರೊಂದಿಗೆ ಜೀವನ ಪೂರ್ತಿ ಪ್ರಯಾಣ. ಫೇತ್ ಲಾಸ್ ಅ ಲೈಫ್ ಟೈಮ್. ಕೀರ್ತನೆ 72, ಆದರ್ಶ ರಾಜ. Psalm 72, ದ ರೈಚಿಯಸ್ ಕಿಂಗ್. ನ್ಯಾಯ ಮತ್ತು ಶಾಂತಿಯ ರಾಜನಿಗಾಗಿ ಪ್ರಾರ್ಥನೆ. ಪ್ರೇಯರ್ ಫಾರ್ ಅ ರೈಚಿಯಸ್ ಕಿಂಗ್. Here Solomon's psalm, this is read as Solomon's psalm, points toward Messiah. ನಿಜವಾದ ನಾಯಕತ್ವ ದೇವರ ನ್ಯಾಯದಿಂದ ಬರುತ್ತದೆ. True leadership comes from God's justice. And then ಏಕೆ ದುಷ್ಟರು ಬೆಳೆಯುತ್ತಾರೆ. ಕೀರ್ತನೆ 73 ಹೀಗೆ ಹೇಳುತ್ತದೆ, ದುಷ್ಟರು ಯಾಕೆ ಬೆಳೆಯುತ್ತಾ ಇದ್ದಾರೆ. Psalm 73, when life seems unfair. ಆಸಾಫನು ದುಷ್ಟರ ಯಶಸ್ಸನ್ನ ನೋಡಿ ಗೊಂದಲಗೊಳ್ಳುತ್ತಾನೆ, ಆದರೆ ದೇವರ ಸಾನ್ನಿಧ್ಯದಲ್ಲಿ ಸತ್ಯ ಅರಿಯುತ್ತಾನೆ. ಆಸಾಫ್ struggles until he enters God's presence. ದೇವರ ದೃಷ್ಟಿಯಿಂದ ಜೀವನವನ್ನ ನಾವು ನೋಡಬೇಕು ಅಂತ ಈ ಕೀರ್ತನೆ ನಮಗೆ ಹೇಳಿಕೊಡುತ್ತೆ. See life from God's perspective. Even if you are in deep trouble, if you are not having the presence of God, you will not understand and you will not be able to face the difficulty. So, see life, see things from God's perspective and God's presence will guide us. 74ನೇ ಕೀರ್ತನೆ, ದೇವರ ಸಹಾಯಕ್ಕಾಗಿ ಕೂಗು. Psalm 74, remember your people, Lord. David prays. ದೇವಾಲಯದ ನಾಶದ ನೋವು ಇಲ್ಲಿ ಓದ್ತೀವಿ. ಪ್ರೇಯರ್ ಆಫ್ಟರ್ ಡಿಸ್ಟ್ರಕ್ಷನ್. ದುಃಖದಲ್ಲೂ ದೇವರನ್ನ ಹುಡುಕು. ಸೀಕ್ ಗಾಡ್ ಈವನ್ ಇನ್ ಲಾಸ್. ಏನೇ ಕಳೆದೋದ್ರು, ಏನೋ ಹೋದ್ರು ನಮ್ಮ ಬಾಳಲ್ಲಿ, ಸ್ಟಿಲ್ ದೇವರನ್ನ ಹುಡುಕು ಅಂತ ಈ ಕೀರ್ತನೆ ಹೇಳುತ್ತೆ. 25ನೇ ಕೀರ್ತನೆ,
ದೇವರ ನ್ಯಾಯದ ಸಮಯ. Psalm 75, God is judge. ದೇವರು ಸರಿಯಾದ ಸಮಯದಲ್ಲಿ ನ್ಯಾಯ ಮಾಡುತ್ತಾರೆ. God judges at the right time. ದೇವರ ಸಮಯವನ್ನ ನಂಬಿ ಅಂತ. Trust God's timings. 76ರಿಂದ ಇದರಲ್ಲಿ ದೇವರ ಮಂದಿರದ ಹಂಬಲ, ರಕ್ಷಣೆ, ಮೋಶೆಯ ಪ್ರಾರ್ಥನೆ, ಆರಾಧನೆ, ಕೀರ್ತನೆಗಳು ಬರುತ್ತವೆ. 76ನೇ ಕೀರ್ತನೆ ದೇವರ ಮಹಾಶಕ್ತಿ. Psalm 76, God the victorious king. ದೇವರು ತನ್ನ ಜನರ ರಕ್ಷಕ ಮತ್ತು ಶಕ್ತಿಶಾಲಿ ಯೋಧನಾಗಿ ಕಾಣಿಸುತ್ತಾನೆ. ಶತ್ರುಗಳ ಆಯುಧಗಳಿಂದ ದೇವರ ಶಕ್ತಿ ದೊಡ್ಡದು ಅಂತ ತಿಳಿಯುತ್ತದೆ. God is shown as a powerful defender of his people. His strength is greater than every weapon. ಇದು ಯೆರೂಸಲೇಮಿನಲ್ಲಿ ದೇವರ ವಿಜಯವನ್ನ ನೆನಪಿಸುವ ಕೀರ್ತನೆ ಆಗಿದೆ. A victory hymn celebrating God's power. ದೇವರ ಮುಂದೆ ಯಾವುದೇ ಶಕ್ತಿ ದೊಡ್ಡದಲ್ಲ. No power is greater than God. ಕೀರ್ತನೆ 77 ಸಂಕಷ್ಟದಲ್ಲಿ ದೇವರನ್ನ ನೆನಪಿಸಿಕೊಳ್ಳುವುದು. Psalm 77, remembering God in trouble. ಅಸಾಫನು ದುಃಖದಲ್ಲಿ ದೇವರು ನನ್ನನ್ನು ಮರೆತೇನೆ ಎಂದು ಪ್ರಶ್ನಿಸುತ್ತಾನೆ. ದೇವರು ನನ್ನ ಮರ್ತೋದ್ರು ಅಂತ ಪ್ರಶ್ನಿಸುತ್ತಾನೆ. ನಂತರ ದೇವರ ಹಿಂದಿನ ಅದ್ಭುತ ಕಾರ್ಯಗಳನ್ನು ನೆನೆದು ನಂಬಿಕೆಗೆ ಮರಳುತ್ತಾನೆ. ಅಸಾಫ್ struggles with doubt but remembers God's past miracles and regains faith. ಇಸ್ರಾಯೇಲಿನ ಕೆಂಪು ಸಮುದ್ರ ದಾಟಿದ ಘಟನೆಯನ್ನ ನೆನಪಿಸುತ್ತದೆ. The psalm recalls God's deliverance through the Red Sea. ಹಿಂದಿನ ದೇವರ ಕಾರ್ಯಗಳನ್ನ ನೆನಪಿಸಿದರೆ ನಂಬಿಕೆ ಬಲವಾಗುತ್ತದೆ. ನಾವು ಕೂಡ ನಮ್ಮ ಬಾಳಲ್ಲಿ ಕಷ್ಟಕಾಲ ಬಂದಾಗ ದೇವರೇ ನೀನು ನೋಡ್ತಾ ಇದೆಯಾ, ಯಾಕೆ ನೀನು ನನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತೆಲ್ಲ ಅನ್ಕೋತೀವಿ. ಆದ್ರೆ ಒಂದು ನಿಮಿಷ ಇಷ್ಟು ದಿವಸ ದೇವರು ನಮ್ಗೆ ಮಾಡಿದ ಕಾರ್ಯಗಳನ್ನೆಲ್ಲ ನಾವು ನೆನೆಸ್ಕೊಂಡ್ರೆ ನಮ್ಗೆ ಶಕ್ತಿ ಸಿಗುತ್ತೆ. ರಿಮೆಂಬರಿಂಗ್ ಗಾಡ್ಸ್ ಫೇತ್ಫುಲ್ನೆಸ್ ಸ್ಟ್ರೆಂಥನ್ಸ್ ಆರ್ ಫೇತ್. 78ನೇ ಕೀರ್ತನೆ ದೇವರ ಕಥೆಯನ್ನ ಮುಂದಿನ ಪೀಳಿಗೆಗೆ ಹೇಳುವುದು. Psalm 78, teaching God's work, very, very important. And that is what we are doing here after so many years, still reading the word of God and telling it to our friends and our own children. ಇಸ್ರಾಯೇಲಿನ ಇತಿಹಾಸ, ವಿಧೇಯತೆ, ತಪ್ಪುಗಳು ಮತ್ತು ದೇವರ ಕರುಣೆಯಲ್ಲಿ ಓದ್ತೀವಿ. The history of Israel's failure and God's mercy. ಇದು ದೀರ್ಘವಾದ ಐತಿಹಾಸಿಕ ಕೀರ್ತನೆಗಳಲ್ಲಿ ಒಂದು. One of the longest historical psalm this is. ದೇವರ ಕಾರ್ಯಗಳನ್ನ ಮುಂದಿನ ಪೀಳಿಗೆಗೆ ಹಂಚಬೇಕು. Pass God's faithfulness to the next generation. ಖಂಡಿತವಾಗ್ಲೂ ನಾವು ಇದನ್ನ ಮಾಡಬೇಕು. ನಮ್ಮ ಬಾಳಲ್ಲಿ ಏನೇನ್ ನಡೆದಿದೆ ಎಲ್ಲಾ ಘಟನೆಗಳನ್ನ ಒನ್ ಬೈ ಒನ್ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಮ್ಮ ಸುತ್ತಿ ಇರುವ ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ ಹೇಳ್ಕೊಂಡು ಬರ್ಬೇಕು. ಆವಾಗ್ಲೇ ಅವರು ದೇವರ ಭಕ್ತಿಯಲ್ಲಿ, ಫೇತ್ ಅಲ್ಲಿ ಬೆಳೆಯೋಕೆ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ. ಕೀರ್ತನೆ 79 ನಾಶವಾದ ಯೆರೂಸಲೇಮಿನ ಪ್ರಾರ್ಥನೆ. Psalm 79, prayer after destruction. ಶತ್ರುಗಳಿಂದ ನಾಶವಾದ ನಂತರ ಜನರು ದೇವರ ಕರುಣೆಯನ್ನ ಬೇಡುತ್ತಾರೆ. A prayer after Jerusalem's destruction. ಬಹುಶಃ ಬಾಬಿಲೋನಿನ ಆಕ್ರಮಣದ ಹಿನ್ನೆಲೆ. Possibly connected, this psalm is connected with the Babylonian destruction. ಕುಸಿತದ ನಂತರವೂ ದೇವರ ಕಡೆ ತಿರುಗಬೇಕು ಅಂತ. Even after loss, we can return to God. 80ನೇ ಕೀರ್ತನೆ ನಮ್ಮನ್ನ ಪುನಃಸ್ಥಾಪಿಸು. Psalm 80, restore us, O God. ಇಸ್ರಾಯೇಲನ್ನು ದ್ರಾಕ್ಷಿ ತೋಟದಂತೆ ಚಿತ್ರಿಸುತ್ತದೆ. Israel is pictured as God's vineyard needing restoration. Therefore, ನಮ್ಮನ್ನ ಪುನಃಸ್ಥಾಪಿಸು ಎಂಬ ಪ್ರಾರ್ಥನೆ 3 ಬಾರಿ ಈ ಕೀರ್ತನೆಯಲ್ಲಿ ಬರುತ್ತದೆ. ರಿಪೀಟೆಡ್ ಪ್ರೇಯರ್ ಆಫ್ ರೆಸ್ಟೋರೇಷನ್. ದೇವರು ಮುರಿದದನ್ನ ಮತ್ತೆ ಕಟ್ಟಬಲ್ಲನು. God can restore what is broken. Even tonight, something that you have lost, something is broken, just like David, you can repeatedly ask God to restore things that are broken in your life. ಕೀರ್ತನೆ 81, ಲಿಸನ್ ಟು ಗಾಡ್. ದೇವರನ್ನ ಕೇಳಿರಿ, ದೇವರ ಮಾತನ್ನ ಕೇಳಿರಿ. ದೇವರು ತನ್ನ ಜನರಿಗೆ ವಿಧೇಯರಾಗಿರಿ ಎಂದು ಕರೆಯುತ್ತಾರೆ. God calls his people to obedience. ಹಬ್ಬದ ಸಮಯದಲ್ಲಿ ಹಾಡಲಿಟ್ಟಿರಬಹುದು. ಪಾಸಿಬ್ಲಿ ಯೂಸ್ಡ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಫೆಸ್ಟಿವಲ್ ಟೈಮಲ್ಲಿ ಈ ಕೀರ್ತನೆಯನ್ನ ಅವರು ಹಾಡ್ತಾ ಇದ್ರು. ಆಶೀರ್ವಾದದ ದಾರಿ ವಿಧೇಯತೆಯ
ದಾರಿ ಅಂತ. ಒಬಿಡಿಯನ್ಸ್ ಓಪನ್ಸ್ ದ ವೇ ಟು ಬ್ಲೆಸ್ಸಿಂಗ್. ಕೀರ್ತನೆ 82, ದೇವರ ನ್ಯಾಯ. ಸಾಮ್ 82, ಗಾಡ್ ಜಡ್ಜಸ್. ಅನ್ಯಾಯ ಮಾಡುವ ನಾಯಕರ ವಿರುದ್ಧ ದೇವರು ನ್ಯಾಯ ತೀರಿಸುತ್ತಾರೆ. ಗಾಡ್ ಜಡ್ಜಸ್ ಅನ್ಜಸ್ಟ್ ರೂಲರ್ಸ್. ನ್ಯಾಯ ಮತ್ತು ಬಡವರ ರಕ್ಷಣೆಯ ಬಗ್ಗೆ ಹೇಳುತ್ತದೆ ಈ ಕೀರ್ತನೆ. ದಿಸ್ ಸಾಮ್ ಫೋಕಸಸ್ ಆನ್ ಜಸ್ಟಿಸ್ ಫಾರ್ ದ ವೀಕ್. ದೇವರು ಅನ್ಯಾಯವನ್ನ ಗಮನಿಸುತ್ತಾರೆ. ಗಾಡ್ ಡೆಫಿನೆಟ್ಲಿ ಸೀಸ್ ದ ಇನ್ಜಸ್ಟಿಸ್. ಕೀರ್ತನೆ 83, ಶತ್ರುಗಳ ನಡುವೆ ದೇವರ ರಕ್ಷಣೆ. ಸಾಮ್ 83, ವಿ ರೀಡ್ ಅಬೌಟ್ ಗಾಡ್ ಹೌ ಹಿ ಡಿಫೆಂಡ್ಸ್ ಹಿಸ್ ಪೀಪಲ್. ಅನೇಕ ಶತ್ರುಗಳು ಸೇರಿಕೊಂಡರೂ ದೇವರು ತನ್ನ ಜನರನ್ನ ಕಾಪಾಡುತ್ತಾರೆ. ಮೆನಿ ಎನಿಮೀಸ್ ಗ್ಯಾದರ್ ಬಟ್ ಗಾಡ್ ರಿಮೇನ್ಸ್ ಪ್ರೊಟೆಕ್ಟರ್. ದೇವರ ಜೊತೆ ಇದ್ದರೆ ಏಕಾಂಗಿ ಅಲ್ಲ. ವಿತ್ ಗಾಡ್ ಯು ಆರ್ ನೆವರ್ ಅಲೋನ್, ಥಾಮಸ್ ಸೇಸ್. 84ನೇ ಕೀರ್ತನೆ, ದೇವರ ಮಂದಿರದ ಹಂಬಲ. ಸಾಮ್ 84, ಲಾಂಗಿಂಗ್ ಫಾರ್ ಗಾಡ್ಸ್ ಹೌಸ್. ಹೌ ಮೆನಿ ಆಫ್ us ಲಾಂಗ್ ಫಾರ್ ಗಾಡ್ಸ್ ಹೌಸ್, ಫಾರ್ ಗಾಡ್ಸ್ ಪ್ರೆಸೆನ್ಸ್, ಟು ಹ್ಯಾವ್ ಗಾಡ್ ಇನ್ ಅವರ್ ಲೈಫ್ಸ್. ನಿನ್ನ ಮಂದಿರಗಳು ಎಷ್ಟು ಮಧುರವಾದದ್ದು ಎಂದು ದೇವರು ಸಾನ್ನಿಧ್ಯಕ್ಕಾಗಿ ಹಂಬಲಿಸುತ್ತದೆ. ಹೌ ಲವ್ಲಿ ಇಸ್ ಯೋರ್ ಡ್ವೆಲ್ಲಿಂಗ್ ಪ್ಲೇಸ್. ಯೆರೂಸಲೇಮಿಗೆ ಹೋಗುವ ಯಾತ್ರಿಕರ ಹಾಡು. ದಿಸ್ ಇಸ್ ದ ಸಾಮ್ ಇಸ್ ಅ ಸಾಂಗ್ ಆಫ್ ಎಸೆನ್ಸ್ ಫಾರ್ ಪಿಲ್ಗ್ರಿಮ್ಸ್. ಹಾಗಾಗಿ ದೇವರ ಸಾನ್ನಿಧ್ಯವೇ ಆತ್ಮದ ಮನೆ. ಗಾಡ್ಸ್ ಪ್ರೆಸೆನ್ಸ್ ಇಸ್ ದ ಸೋಲ್ಸ್ ಟ್ರೂ ಹೋಮ್. 85ನೇ ಕೀರ್ತನೆ, ಪುನರುಜ್ಜೀವನದ ಪ್ರಾರ್ಥನೆ. ಸಾಮ್ 85, ಪ್ರೇಯರ್ ಫಾರ್ ರಿವೈವಲ್. ದೇವರ ಕರುಣೆ ಮತ್ತು ಹೊಸ ಆರಂಭಕ್ಕಾಗಿ ಬೇಡಿಕೆ. ದ ಸಾಮ್ ಇಸ್ ಅ ಪ್ರೇಯರ್ ಫಾರ್ ರೆಸ್ಟೋರೇಷನ್ ಅಂಡ್ ರಿವೈವಲ್. ಕರುಣೆ ಮತ್ತು ಸತ್ಯ ಆಗುವವು ಎಂಬ ಸುಂದರ ಚಿತ್ರಣ ಈ ಕೀರ್ತನೆಯಲ್ಲಿ ನಾವು ಓದ್ತೇವೆ. ಲವ್ ಅಂಡ್ ಟ್ರೂತ್ ಮೀಟಿಂಗ್ ಟುಗೆದರ್. ದೇವರು ಹೊಸ ಆರಂಭ ಕೊಡಬಲ್ಲರು. ಗಾಡ್ ಗಿವ್ಸ್ ನ್ಯೂ ಬಿಗಿನಿಂಗ್ಸ್. 86ನೇ ಕೀರ್ತನೆ, ಕರುಣೆಯ ದೇವರು. ಸಾಮ್ 86, ಪ್ರೇಯರ್ ಫಾರ್ ಮರ್ಸಿ. ದಾವೀದನು ತನ್ನ ದುಃಖದಲ್ಲಿ ದೇವರ ಕರುಣೆಯನ್ನ ಕೇಳುತ್ತಾನೆ. ಡೇವಿಡ್ ಆಸ್ಕ್ಸ್ ಫಾರ್ ಗಾಡ್ಸ್ ಮರ್ಸಿ. ವಿನಯದ ಪ್ರಾರ್ಥನೆ ದೇವರ ಹೃದಯವನ್ನ ತಲುಪುತ್ತದೆ. ಹಂಬಲ್ ಪ್ರೇಯರ್ ಆಲ್ವೇಸ್ ರೀಚಸ್ ಗಾಡ್ಸ್ ಹಾರ್ಟ್. 87ನೇ ಕೀರ್ತನೆ, ಸಿಯೋನಿನ ಮಹಿಮೆ. ಸಾಮ್ 87, ಗ್ಲಾರಿ ಆಫ್ ಝಾಯಾನ್. ಯೆರೂಸಲೇಮನ್ನ ದೇವರ ನಗರವೆಂದು ಕೊಂಡಾಡುತ್ತದೆ. ಸೆಲೆಬ್ರೇಟ್ಸ್ ಝಾಯಾನ್ as ಗಾಡ್ಸ್ ಚೋಸನ್ ಸಿಟಿ. ಇಲ್ಲಿ ದೇವರ ರಾಜ್ಯ ಎಲ್ಲ ಜನರನ್ನ ಒಳಗೊಂಡಿದೆ. ಗಾಡ್ಸ್ ಕಿಂಗ್ಡಮ್ ವೆಲ್ಕಮ್ಸ್ ಆಲ್, ಎವ್ರಿ ಒನ್. 88ನೇ ಕೀರ್ತನೆ, ಕತ್ತಲೆಯನ್ನಿಲ್ಲ ಪ್ರಾರ್ಥನೆ. ಸಾಮ್ 88, ಕ್ರೈ ಇನ್ ಡಾರ್ಕ್ನೆಸ್. ಇದು ದುಃಖದಿಂದ ತುಂಬಿದ ಕೀರ್ತನೆ, ಆದರೆ ದುಃಖದಲ್ಲೂ ದೇವರನ್ನ ಕರೆಯುತ್ತದೆ. A psalm of deep sorrow yet continued prayer. ಅತ್ಯಂತ ದುಃಖಭರಿತ ಕೀರ್ತನೆಗಳಲ್ಲಿ ಈ ಕೀರ್ತನೆ ಒಂದಾಗಿದೆ. ಒನ್ ಆಫ್ ದ ಡಾರ್ಕೆಸ್ಟ್ ಸಾಮ್ಸ್. ಕತ್ತಲೆಯಲ್ಲಿಯೂ ದೇವರೊಂದಿಗೆ ಮಾತನಾಡಬಹುದು ಅಂತ ಈ ಕೀರ್ತನೆ ಹೇಳುತ್ತೆ. ಯು ಕ್ಯಾನ್ ಪ್ರೇ ಈವನ್ ಇನ್ ಡಾರ್ಕ್ನೆಸ್. 89ನೇ ಕೀರ್ತನೆ, ದೇವರ ಒಡಂಬಡಿಕೆ. ಸಾಮ್ 89, ಗಾಡ್ಸ್ ಕವೆನೆಂಟ್. ದಾವೀದನೊಂದಿಗೆ ಮಾಡಿದ ದೇವರ ವಾಗ್ದಾನವನ್ನ ನೆನಪಿಸುತ್ತದೆ. ರಿಮೆಂಬರಿಂಗ್ ಗಾಡ್ಸ್ ಕವೆನೆಂಟ್ ವಿತ್ ಡೇವಿಡ್. ದಾವೀದನ ವಂಶದ ಮೆಸ್ಸಿಯಾನ ನಿರೀಕ್ಷೆಯಲ್ಲಿ. ಪಾಯಿಂಟ್ಸ್ ಟುವರ್ಡ್ಸ್ ಮೆಸ್ಸಿಯಾನಿಕ್ ಹೋಪ್. ದೇವರ ವಾಗ್ದಾನಗಳು ವಿಫಲವಾಗುವುದಿಲ್ಲ. ಗಾಡ್ಸ್ ಪ್ರಾಮಿಸಸ್ ನೆವರ್ ಫೇಲ್. 90, ಸಾಮ್ 90, ಮೋಶೆಯ ಪ್ರಾರ್ಥನೆ. ದಿಸ್ ಟೀಚಸ್ ಅಸ್ ಟು ನಂಬರ್ ಆರ್ ಡೇಸ್. ಮೋಶೆ ದೇವರ ಶಾಶ್ವತೆಯನ್ನ ಮತ್ತು ಮಾನವನ ಅಲ್ಪತೆಯನ್ನ ತೋರಿಸುತ್ತದೆ. ಮೋಸೆಸ್ ರಿಫ್ಲೆಕ್ಟ್ಸ್ ಆನ್ ಗಾಡ್ಸ್ ಇಟರ್ನಿಟಿ ಅಂಡ್ ಹ್ಯೂಮನ್ ಲೈಫ್ಸ್ ಬ್ರೆವಿಟಿ. ಕೀರ್ತನೆಗಳಲ್ಲಿ ಏಕೈಕವಾಗಿ ಮೋಶೆಗೆ ಸೇರಿದ ಕೀರ್ತನೆ ಇದು. ಮೋಶೆಗೆ ಸೇರಿದ ಕೀರ್ತನೆ. ಓನ್ಲಿ ಸಾಮ್ attributed to ಮೋಸೆಸ್. ಜೀವನವನ್ನ ಜ್ಞಾನದಿಂದ ಉಪಯೋಗಿಸಿ ಅಂತ ಈ ಕೀರ್ತನೆ ಹೇಳುತ್ತೆ. ಲಿವ್ ವೈಸ್ಲಿ ಬಿಕಾಸ್ ಲೈಫ್ ಇಸ್ ಶಾರ್ಟ್. 91ನೇ ಕೀರ್ತನೆ, ಪರಮಾತ್ಮನ ನೆರಳು. ಸಾಮ್ 91, ಅಂಡರ್ ದ ಶಾಡೋ ಆಫ್ ದಿ ಆಲ್ ಮೈಟಿ. ನಮಗೆಲ್ಲ ಇದು ಗೊತ್ತಿದೆ. ಎಲ್ಲರೂ ಇದು ಫ್ಯಾಮಿಲಿ ಪ್ರೇಯರ್, ನಮ್ಮ ಮನೆಯಲ್ಲಿ ಇದನ್ನ ಬೈ ಹಾರ್ಟ್ ಮಾಡಿ ದಿವಸ ಪ್ರೇಯರ್ ಮಾಡ್ತೀವಿ. ದೇವರ ಆಶ್ರಯದಲ್ಲಿ ಇರುವವನು ಭಯದಿಂದ ಮುಕ್ತನಾಗುತ್ತಾನೆ. ದೋಸ್ ಹು ಡ್ವೆಲ್ ಇನ್ ಗಾಡ್ಸ್ ಪ್ರೆಸೆನ್ಸ್ ಫೈಂಡ್ ಪ್ರೊಟೆಕ್ಷನ್. ರಕ್ಷಣೆಯ ಅತ್ಯಂತ ಪ್ರಸಿದ್ಧ ಕೀರ್ತನೆ ಆಗಿದೆ ಇದು. ಒನ್ ಆಫ್ ದ ಮೋಸ್ಟ್ ಲವ್ಡ್ ಪ್ರೊಟೆಕ್ಷನ್ ಸಾಮ್. ದೇವರ ಸಾನ್ನಿಧ್ಯವೇ ಸುರಕ್ಷಿತ ಸ್ಥಳ. ಗಾಡ್ಸ್ ಪ್ರೆಸೆನ್ಸ್ ಇಸ್ ದ ಸೇಫೆಸ್ಟ್ ಶೆಲ್ಟರ್. 92ನೇ ಕೀರ್ತನೆ, ಸ್ತುತಿಯ ದಿನ. ಸಾಮ್ 92, ಪ್ರೇಸ್, ಸ್ತುತಿಯ ದಿನ. ಪ್ರೇಸ್ ದ ಲಾರ್ಡ್. ಇಲ್ಲಿ
ಸಾಬತ್ ದಿನದಲ್ಲಿ ದೇವರನ್ನ ಸ್ತುತಿಸುವ ಕೀರ್ತನೆ. ಎ ಸಾಬತ್ ಪ್ರೇಸ್ ಸಾಮ್. ಕೃತಜ್ಞತೆ ಹೃದಯವನ್ನ ಬದಲಿಸುತ್ತದೆ. ಗ್ರಾಟಿಟ್ಯೂಡ್ ಟ್ರಾನ್ಸ್ಫಾರ್ಮ್ಸ್ ದ ಹಾರ್ಟ್. 93ನೇ ಕೀರ್ತನೆ. ಕರ್ತನು ರಾಜನು. ದ ಲಾರ್ಡ್ ರೇನ್ಸ್. ಸಾಮ್ 93. ದೇವರ ಆಳಿಕೆ ಶಾಶ್ವತ. ಗಾಡ್ಸ್ ರೇನ್ ಇಸ್ ಇಟರ್ನಲ್. ಲೋಕ ಬದಲಾಗಬಹುದು, ದೇವರು ಬದಲಾಗುವುದಿಲ್ಲ. ದ ವರ್ಲ್ಡ್ ಚೇಂಜಸ್ ಬಟ್ ಗಾಡ್ ಡಸಂಟ್ ಚೇಂಜ್. 94ನೇ ಕೀರ್ತನೆ. ನ್ಯಾಯಕ್ಕಾಗಿ ಕೂಗು. ಸಾಮ್ 94. ಗಾಡ್ ದ ಜಡ್ಜ್. ಅನ್ಯಾಯದ ಮಧ್ಯೆ ದೇವರ ನ್ಯಾಯವನ್ನ ಬೇಡುತ್ತದೆ. ಅ ಕ್ರೈ ಫಾರ್ ಜಸ್ಟಿಸ್. ದೇವರು ಎಲ್ಲವನ್ನ ನೋಡುತ್ತಾರೆ. ಗಾಡ್ ಸೀಸ್ ಎವ್ರಿಥಿಂಗ್. 95ನೇ ಕೀರ್ತನೆ. ಬನ್ನಿ ಆರಾಧಿಸೋಣ. ಸಾಮ್ 95. ಕಾಲ್ ಟು ವರ್ಷಿಪ್. ದೇವರನ್ನ ಸೃಷ್ಟಿಕರ್ತ ಮತ್ತು ಕುರಿಗಾಹಿಯಾಗಿ ಆರಾಧಿಸಲು ಕರೆಯುತ್ತದೆ. ಎ ಕಾಲ್ ಟು ವರ್ಷಿಪ್ ಗಾಡ್ ಆ ಕ್ರಿಯೇಟರ್ ಅಂಡ್ ಶೆಪರ್ಡ್. ಆರಾಧನೆ ದೇವರ ಮಹತ್ವವನ್ನ ಒಪ್ಪಿಕೊಳ್ಳುವುದು. ವರ್ಷಿಪ್ ಎಕ್ನಾಲಜಸ್ ಗಾಡ್ಸ್ ಗ್ರೇಟ್ಫುಲ್ನೆಸ್. 96ನೇ ಕೀರ್ತನೆ. ಎಲ್ಲಾ ಜನಾಂಗಗಳು ಸ್ತುತಿಸಲಿ. ಸಾಮ್ 96. ಸಿಂಗ್ ಅ ನ್ಯೂ ಸಾಂಗ್. ಎಲ್ಲಾ ರಾಷ್ಟ್ರಗಳು ದೇವರನ್ನ ಆರಾಧಿಸಬೇಕು. ಆಲ್ ನೇಷನ್ಸ್ ಆರ್ ಕಾಲ್ಡ್ ಟು ವರ್ಷಿಪ್ ಗಾಡ್. ದೇವರ ಮಹಿಮೆ ಎಲ್ಲರಿಗೂ ಅಂತ. ಗಾಡ್ಸ್ ಗ್ಲೋರಿ ಇಸ್ ಫಾರ್ ಆಲ್ ಪೀಪಲ್. 97ನೇ ಕೀರ್ತನೆ. ದೇವರ ರಾಜ್ಯ. ಸಾಮ್ 97. ದ ಲಾರ್ಡ್ ರೇನ್ಸ್. ದೇವರ ನ್ಯಾಯ ಮತ್ತು ಮಹಿಮೆ ಪ್ರಕಟವಾಗುತ್ತದೆ. ಗಾಡ್ಸ್ ರೈಚಿಯಸ್ನೆಸ್ ಇಸ್ ರಿವೀಲ್ಡ್. ದೇವರ ಆಳ್ವಿಕೆಯಲ್ಲಿ ಭಯಕ್ಕಿಂತ ಸಂತೋಷ ಹೆಚ್ಚು ಅಂತ ಈ ಕೀರ್ತನೆಯಲ್ಲಿ ಓದ್ತೇವೆ. ಗಾಡ್ಸ್ ರೇನ್ ಬ್ರಿಂಗ್ಸ್ ಜಾಯ್. ಕೀರ್ತನೆ 98. ಹೊಸ ಹಾಡು. ಸಾಮ್ 98. ನ್ಯೂ ಸಾಂಗ್. ದೇವರ ರಕ್ಷಣೆಗೆ ಹೊಸ ಸ್ತುತಿ. ಪ್ರೇಸ್ ಫಾರ್ ಗಾಡ್ಸ್ ಸಾಲ್ವೇಷನ್. ಪ್ರತಿದಿನ ದೇವರಿಗೆ ಹೊಸ ಕೃತಜ್ಞತೆಯನ್ನ ಹೇಳಿ ಅಂತ ಈ ಕೀರ್ತನೆ ಬರೆಯಲ್ಪಟ್ಟಿದೆ. ಎವ್ರಿ ಡೇ ಬ್ರಿಂಗ್ಸ್ ಅ ರೀಸನ್ ಟು ಪ್ರೇಸ್ ಗಾಡ್. ಕೀರ್ತನೆ 99. ಪರಿಶುದ್ಧ ರಾಜ. ಸಾಮ್ 99. ದ ಹೋಲಿ ಕಿಂಗ್. ದೇವರ ಪರಿಶುದ್ಧತೆಯನ್ನ ಘೋಷಿಸುತ್ತದೆ. ಡಿಕ್ಲೇರ್ಸ್. ಸಾಮ್ ಡಿಕ್ಲೇರ್ಸ್ ಗಾಡ್ಸ್ ಹೋಲಿನೆಸ್. ದೇವರ ಸನ್ನಿಧಿಯಲ್ಲಿ ಗೌರವದಿಂದ ನಡೆಯಬೇಕು ಅಂತ. ವಾಕ್ ಬಿಫೋರ್ ಗಾಡ್ ವಿತ್ ರೆವರೆನ್ಸ್. ಸಾಮ್ 100. ಸಂತೋಷದ ಆರಾಧನೆ. ಸಾಮ್ 100 says serve the Lord with joy. ಸಂತೋಷದಿಂದ ದೇವರನ್ನ ಸೇವಿಸಲು ಕರೆ. A joyful call to worship. ಇಲ್ಲಿ ಬಹಳ ಪ್ರಸಿದ್ಧ ಆರಾಧನಾ ಕೀರ್ತನೆ ಆಗಿದೆ ಇದು. A classic thanksgiving psalm. ದೇವರ ಸೇವೆ ಸಂತೋಷದಿಂದಿರಲಿ. Serve God with joy. We also close tonight taking the message from God. He tells us to serve Him with joy at all times, and may we receive that grace. And Amen. And Psalm 101 we'll do next week. Okay, no problem. ಇಷ್ಟು ಕೀರ್ತನೆಗಳು ನಾನು ಹೇಳಿದೆ. 50 ಕೀರ್ತನೆಗಳು ಹೇಳಿದ್ದೀನಿ. ಒಂದೊಂದು ಕೀರ್ತನೆ ಒಂದೊಂದು ವಿಷಯ ಹೇಳುತ್ತೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡು ಇದನ್ನ ಓದಿ ನಾವು ಎಷ್ಟು ದೇವರ ಹತ್ರ ಇನ್ನ ಎಷ್ಟು ಕ್ಲೋಸ್ ಆಗಿ ಬರ್ಬೋದಲ್ಲ. ಸೊ ಪ್ರೇಯರ್ ಮಾಡಿ ಅಂತ ಹೇಳಿದಾಗ ಏನ್ ಮಾಡ್ಬೇಕು? ನಾವು ಜಗಳ ಆಡ್ಕೊಂಡು ಬಂದು ದೇವರೇ ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ಈ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇದನ್ನೆಲ್ಲ ನೀವು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ಅಂತ ನಾವು ಹೇಳ್ಬೇಕಲ್ವಾ. ಸೊ ದೇವರಿಗೆ ವಂದನೆ. See you all. ದೇವರ ಆಶೀರ್ವಾದ ನಮ್ಮಲ್ಲಿರಲಿ. ಶುಭರಾತ್ರಿ. Bye bye. Thank you so much for inviting us, and good night. Sir, good night. Thank you so much. Thank you, madam. Thank you. Good night. Thank you. Mark and brother. Thank you and good night. Thank you so much. Good night. Take care. Bye bye.